ಇನ್ನು ಕೆಲವೇ ಗಂಟೆಗಳಲ್ಲಿ ಕೆಲವೇ ಹೊತ್ತಲ್ಲಿ ನೀಟ್ ಮರುಪರೀಕ್ಷೆ ಆರಂಭ ಆಗತ್ತೆ. ಈಗಾಗಲೇ ಪರೀಕ್ಷಾ ಕೇಂದ್ರಕ್ಕೆ ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ. ಬೆಂಗಳೂರು ಸೇರಿದಂತೆ 31 ಜಿಲ್ಲೆಗಳಲ್ಲಿ ಪರೀಕ್ಷೆ ನಡೆಯಲಿದೆ. ಇನ್ನೇನು ಕೆಲವೇ ಹೊತ್ತಲ್ಲಿ 2 ಗಂಟೆಗೆ ಸರಿಯಾಗಿ ಪರೀಕ್ಷೆ ಆರಂಭ ಆಗುತ್ತೆ. 1:30 ಒಳಗಡೆ ಪರೀಕ್ಷಾ ಕೇಂದ್ರದ ಒಳಗಡೆ ಪರೀಕ್ಷಾರ್ಥಿಗಳು ಇರಬೇಕು. 1:30 ಒಳಗಡೆ ಪರೀಕ್ಷೆ ಬರೆಯೋರು ತಮ್ಮ ಎಕ್ಸಾಮ್ ಸೆಂಟರ್ನ ಒಳಗಡೆ ಇರಬೇಕು. ಭಾರಿ ಭದ್ರತೆಯಲ್ಲಿ ನೀಟ್ ಪರೀಕ್ಷೆ ನಡೆಯುತ್ತೆ. ದೇಶಾದ್ಯಂತ 22 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾ ಇದ್ದಾರೆ. ಮೇ 3ರಂದು ನಡೆದಂತಹ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಹಿನ್ನೆಲೆ ಬಹಳ ದೊಡ್ಡ ವಿವಾದಕ್ಕೆ ಕಾರಣ ಆಗಿತ್ತು. ಹೋರಾಟ ಪ್ರತಿಭಟನೆಗಳು ನಡೆಯಿತು. ಪ್ರಶ್ನೆ ಪತ್ರಿಕೆ ಸೋರಿಕೆಯ ಹಿನ್ನೆಲೆ ಒಂದು ದೊಡ್ಡ ಗೊಂದಲವೇ ನಿರ್ಮಾಣ ಆಯಿತು. ಈಗ ಮರುಪರೀಕ್ಷೆ ಇವತ್ತು ನಡೀತಾ ಇದೆ. ದೇಶಾದ್ಯಂತ ಭಾರಿ ವಿವಾದ ಎಬ್ಬಿಸಿದಂತಹ ನೀಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇವತ್ತು ದೇಶಾದ್ಯಂತ ಅದರ ಮರುಪರೀಕ್ಷೆ ನಡೀಲಿಕ್ಕಿರುವಂಥದ್ದು. ಹಾಗಾಗಿ ದೇಶದ ಅನೇಕ ಕೇಂದ್ರಗಳಲ್ಲಿ ಭಾರಿ ಭದ್ರತೆಯನ್ನ ಏರ್ಪಡಿಸಲಾಗಿರುವಂಥದ್ದು. ಇನ್ನು ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ವಿಚಾರಕ್ಕೆ ಬಂದರೆ, ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು 12 ಪರೀಕ್ಷಾ ಕೇಂದ್ರಗಳನ್ನು ಗುರುತಿಸಲಾಗಿದೆ. ನಾನೀಗ ಅದರಲ್ಲಿ ಒಂದು ಪರೀಕ್ಷಾ ಕೇಂದ್ರ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿರುವಂತಹ ಬಲ್ಮಠದ ಸರ್ಕಾರಿ ಪದವಿ ಪೂರ್ವ ಮಹಿಳೆಯರ ಬಾಲಕಿಯರ ಕಾಲೇಜ್ ಏನಿದೆ, ಆ ಕಾಲೇಜಿನಲ್ಲಿರುವಂಥದ್ದು. ಸುಮಾರು 5570 ಮಂದಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಒಂದು ನೀಟ್ ಪರೀಕ್ಷೆಯನ್ನ ನೋಂದಣಿ ಮಾಡಿಕೊಂಡಿರುವಂಥದ್ದು, ಪರೀಕ್ಷೆಯನ್ನು ಬರೀಲಿಕ್ಕಿರುವಂಥದ್ದು. ಹಾಗಾಗಿ 11 ಗಂಟೆ ನಂತರ ಅವರಿಗೆ ಪರೀಕ್ಷಾ ಕೇಂದ್ರದ ಒಳಭಾಗಕ್ಕೆ ಹೋಗ್ಲಿಕ್ಕೆ ಅವಕಾಶಗಳಿರುವಂಥದ್ದು. ಆದರೆ ಬೆಳಿಗ್ಗಿನಿಂದಲೇ ವಿದ್ಯಾರ್ಥಿಗಳು ಈ ಕಾಲೇಜಿಗೆ ಬಂದಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಕಾಲೇಜಿನಲ್ಲಿದ್ದಾರೆ. ಬಿಗಿ ಪೊಲೀಸ್ ಭದ್ರತೆಯ ಜೊತೆಗೆ CRPF ಭದ್ರತೆಯನ್ನು ಕೂಡ ಏರ್ಪಡಿಸಲಾಗಿರುವಂಥದ್ದು. ಒಟ್ಟು 12 ಪರೀಕ್ಷಾ ಕೇಂದ್ರಗಳಲ್ಲಿ 30ಕ್ಕೂ ಅಧಿಕ CRPF ಪೊಲೀಸರ ಭದ್ರತೆ ಇದೆ. ಅದರ ಜೊತೆಗೆ ಸ್ಥಳೀಯ ಪೊಲೀಸರನ್ನು ಕೂಡ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ಪೋಷಕರು ಕೂಡ ಬಂದಿದ್ದಾರೆ. ಪೋಷಕರು ಕೂಡ ಮಕ್ಕಳನ್ನ ಕಾಲೇಜಿಗೆ ಕರೆತಂದಿರುವಂಥದ್ದು. ಒಟ್ಟು 200 ಮೀಟರ್ ವ್ಯಾಪ್ತಿಯಲ್ಲಿ ಮಂಗಳೂರು DCP ಅವರು ರವಿಶಂಕರ್ ಅವರು ಒಂದು ನಿಷೇಧಾಜ್ಞೆಯನ್ನು ಹೊರಡಿಸಿದ್ದಾರೆ. ಅಂದ್ರೆ ಬೇರೆ ಬೇರೆ ರೀತಿಯಾಗಿ, ಅಂದ್ರೆ ಕಳೆದ ಬಾರಿ ಏನು ಗೊಂದಲಗಳಾಗಿತ್ತು, ಪ್ರಶ್ನಾ ಪತ್ರಿಕೆ ಲೀಕ್ ಆಗಿತ್ತು, ಆ ಕಾರಣದಿಂದಾಗಿ ಪ್ರಶ್ನಾ ಪತ್ರಿಕೆಯನ್ನ ಭದ್ರವಾಗಿ ಇಡುವಂಥದ್ದನ್ನು ಕೂಡ ಜಿಲ್ಲಾಡಳಿತ ಹೆಚ್ಚುವರಿಯಾಗಿ ಅಲ್ಲಿಂದ ನೇಮಕಗೊಂಡಂತಹ ನೋಡಲ್ ಅಧಿಕಾರಿಗಳೇನಿದ್ದಾರೆ ಅವರ ಮೂಲಕ ನಡೆಸಿರುವಂಥದ್ದು. ಇನ್ನು ಅನೇಕ ವಿದ್ಯಾರ್ಥಿಗಳಿದ್ದಾರೆ. ಅಂದ್ರೆ ಬೇರೆ ಬೇರೆ ಕಾಲೇಜುಗಳಿಂದ ನೀಟ್ ಅನ್ನುವಂಥದ್ದು ಅವರ ಭವಿಷ್ಯವನ್ನು ರೂಪಿಸುವಂತಹ ಒಂದು ಪರೀಕ್ಷೆಯ ಭಾಗವೂ ಕೂಡ ಹೌದು. ಹಾಗಾಗಿ ಬೇರೆ ಬೇರೆ ಕಾಲೇಜುಗಳಿಂದ ವಿದ್ಯಾರ್ಥಿಗಳು ಕೂಡ ಬಂದಿದ್ದಾರೆ. ಅವ್ರ ಜೊತೆ ಕೂಡ ನಾನು ಮಾತನಾಡ್ತೀನಿ. ಹೇಗಿದೆ ನೀಟ್ಗೆ ಪ್ರಿಪರೇಷನ್, ಹೇಗೆ ಮಾಡಿ? ನೀಟಿಗೆ ಲಾಸ್ಟ್ ಟೈಮ್ಕಿಂತ ಈ ಸಲ ಪ್ರಿಪ್ರೇಷನ್, ಯಾಕಂದರೆ ಟೈಮ್ ಜಾಸ್ತಿ ಸಿಕ್ತು, ಅದೊಂದು ಅಡ್ವಾಂಟೇಜ್. ಅದಕ್ಕೇ ಈ ಸಲ ಸ್ವಲ್ಪ ಪ್ರಿಪ್ರೇಷನ್ ಚೆನ್ನಾಗಿದೆ. ಅದರೊಟ್ಟಿಗೆ ನಾವು XLPU ಕಾಲೇಜಲ್ಲಿ ಕರೆಸ್ಕೊಂಡ್ರು ವಾಪಸ್, ಯಾರ್ಯಾರಿಗೆ ವಾಪಸ್ ಮತ್ತೆ ಬರೋದಕ್ಕೆ ಎಲ್ಲರನ್ನೂ ಕರೆಸ್ಕೊಂಡ್ರು, ಯಾರ್ಯಾರಿಗೆ ಇಷ್ಟ ಇದೆ ಅವ್ರು ವಾಪಸ್ ಬನ್ನಿ ಅಂತ. ಅದು ಮತ್ತೆ ಪ್ರಿಪ್ರೇಷನಿಗೆ ಜಾಸ್ತಿ ಟೈಮ್ ಸಿಕ್ಕಿರೋದ್ರಿಂದ ಲಾಸ್ಟ್ ಟೈಮ್ಕಿಂತ ಪ್ರಿಪ್ರೇಷನ್ ಈ ಸಲ ನಂಗೆ ಚೆನ್ನಾಗಿದೆ. ಅದೊಂದು ಅಡ್ವಾಂಟೇಜ್ ಆಯಿತು ಲಾಸ್ಟ್ ಟೈಮ್ಕಿಂತ ನನಗೆ. ಕಳೆದ ಬಾರಿ ಒಂದು ಗೊಂದಲ ಆಗಿತ್ತು, ಕ್ವಶನ್ ಪೇಪರ್ ಲೀಕ್. ಎಷ್ಟು ನಿಮಗೆ ಅದು ಎಫೆಕ್ಟ್ ಆಯಿತು? ಅಫೆಕ್ಟ್ ನನಗಾಗಲಿಲ್ಲ. ಮೋಸ್ಟ್ ಪ್ರಾಬ್ಲಿ ಚೆನ್ನಾಗಿ ಬರೆದಿರೋರಿಗೆ ಆಗಿರುತ್ತೆ. ಅಂದರೆ ನಾನು ಚೆನ್ನಾಗಿ ಮಾಡಿದ್ದೆ, ಅಂದರೆ ಆ ಮಟ್ಟಕ್ಕೆ ಚೆನ್ನಾಗಿ ಮಾಡಿರಲಿಲ್ಲ. ಸೊ ಈ ಸಲ ನನಗೆ ಖುಷಿ ಇದೆ, ಪ್ರಿಪ್ರೇಷನ್ ಮಾಡೋಕ್ಕೆ ಟೈಮ್ ಸಿಕ್ತು ಬೇರೆ ಅದರೊಟ್ಟಿಗೆ. ಅದಕ್ಕೇ ಖುಷಿಯಾಗಿದ್ದೀನಿ ನಾನು. ಈ ಸಲ ಚೆನ್ನಾಗಾಗುತ್ತೆ ಎಕ್ಸಾಮ್ ಅನ್ನೋ ನಂಬಿಕೆಯಲ್ಲಿದ್ದೀನಿ. ಈ ಬಾರಿ ಆ ರೀತಿ ಗೊಂದಲ ಆಗುತ್ತೆ ಅಂತ ಅನಿಸುತ್ತಾ? ಎಲ್ಲವನ್ನು ಸರ್ಕಾರ ಕ್ಲಿಯರ್ ಆಗಿ ಮೇಂಟೈನ್ ಮಾಡಿದೆ ಅಂತ ಕಾಣುತ್ತಾ? ನಾನು ಈ ಸಲ ಗೌರ್ಮೆಂಟ್ ಮೇಲೆ ಓಕೆ ನಾವೆಲ್ಲರೂ ನಂಬಿಕೆ ಇಟ್ಟಿದ್ದೀವಿ, ಈ ಸಲ ನಾನು ಕರೆಕ್ಟ್ ಆಗಲಿ ಅಂತ. ಯಾಕಂದರೆ ತುಂಬ ಸಲ ಲಾಸ್ಟ್ ಟೈಮ್ 2024 ಹೀಗಾಗಿತ್ತು, ತುಂಬ ಸಲ ಲೀಕ್ ಆಗ್ತಾ ಇದೆ ಪೇಪರ್ಸ್. ಅಂದರೆ ಈ ಸಲ ಆಗುತ್ತೆ ಸರಿಗೆ ಅಂತ ನಂಬಿಕೆ ಇಟ್ಟಿದ್ದೀವಿ. ಯಾಕಂದರೆ ಏನು ಫುಲ್ಲು ಸೆಕ್ಯೂರಿಟಿ ಜಾಸ್ತಿ ಮಾಡಿದ್ದಾರೆ ಅಂತೆಲ್ಲ ಹೇಳ್ತಾಯಿದ್ರು. ಅದಕ್ಕೇ ಈ ಸಲ ನಂಬಿಕೆ ಇದೆ. ಇದೊಂದು ಸಲ ಆದರೆ ಸಾಕು. ಯಾಕಂದರೆ ಮತ್ತೆ ಓದಿದ್ದನ್ನೇ ಓದೋದು ನಮಗೂ ಮೆಂಟಲಿ ಲೈಕ್ ಇದು ಬೇಡವೇ ಬೇಡ, ಬಿಟ್ಬಿಡೋಣ ಎಕ್ಸಾಮ್ನು, ಬೇರೆದೇನು ಕೌನ್ಸಿಲಿಂಗ್ ಆಲ್ರೆಡಿ ಸ್ಟಾರ್ಟ್ ಆಗ್ತಿದೆ, ಸೀಟ್ ಇದೆಲ್ಲ ಅದು ಕಡೆಗೆ ಹೋಗೋಣ ಅಂತ ನಾವು ಈ ಡ್ರೀಮ್ನೇ ಬೇಡ ಅಂತ ಅಂದ್ಕೊಳ್ಳೋ ಅಷ್ಟು ಮಟ್ಟಕ್ಕೆ ಆಗ್ಬಿಡುತ್ತೆ ಒಂದೊಂದ್ಸಲ. ಅಂದರೆ ಜಾಸ್ತಿ ಪ್ರೆಷರೈಸ್ ಆಗ್ತಾ ಹೋಗುತ್ತೆ, ಓದಿದ್ದನ್ನೇ ಓದೋದು. ಅದಕ್ಕೇ ಈ ಸಲ ಹಂಗಾಗಬಾರ್ದು ಅಂತ ಒಂದಿದೆ. ಈ ಸಲ ಪರೀಕ್ಷಾ ಕೇಂದ್ರದಲ್ಲಿ ಏನು ಗೈಡ್ಲೈನ್ಸ್ಗಳನ್ನು ಕೊಟ್ಟಿದ್ದಾರೆ ನಿಮ್ಗೆ? ಏನಾದರೂ ಬರುವ ಮೊದಲು ಮತ್ತು ಎಕ್ಸಾಮ್ ಇದಾಗಲಿಕ್ಕೆ ಏನಾದರೂ ಗೈಡ್ಲೈನ್ಸ್? ಅಂದರೆ ಏನಿಲ್ಲ, ಮಾಮೂಲಿ ಗೈಡ್ಲೈನ್ಸ್. ಅಂದರೆ ಏನು ತರಬಾರ್ದು ಒಳಗಡೆ, ಮತ್ತು ಹೇಗಿರಬೇಕು ಅದೆಲ್ಲ ಏನಾದರೂ? ಅಂದರೆ ಮಾಮೂಲಿ ಅದೇ ಇಯರಿಂಗ್ಸ್ ಎಲ್ಲ ಇರಬಾರ್ದು, ನೋಸ್ ರಿಂಗ್ಸ್ ಇರಬಾರ್ದು, ಅದೇ ಥರ ಅಷ್ಟೇ ನಮಗೆ ಗೊತ್ತಿರೋದು. ಅದಕ್ಕೆ ಅಷ್ಟು ಮಟ್ಟಕ್ಕೆ ಅದೇನು ಬೇಸಿಕ್ ಏನೇನು ಕೊಟ್ಟಿದ್ದಾರೆ ಅದ್ರ ಬಗ್ಗೆ. ವಾಟರ್ ಬಾಟಲ್ಸ್ ಆಗಲಿ, ಅಂದರೆ ಪ್ಲಾಸ್ಟಿಕ್ ತರಬೇಕು, ಟ್ರಾನ್ಸ್ಪರೆಂಟ್ ಇರಬೇಕು, ಸ್ಟೀಲ್ದೆಲ್ಲ ತರಬಾರ್ದು, ಅದೆಲ್ಲ ಮಾಮೂಲಿ ಅದೇ ಸೇಮ್. ಥ್ಯಾಂಕ್ ಯು. ಇದಿಷ್ಟು ವಿದ್ಯಾರ್ಥಿಗಳ ಮಾತು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ನೀಟ್ ಪರೀಕ್ಷೆಗೆ ಭರ್ಜರಿ ತಯಾರಿಯಾಗಿದೆ. 1:30 ಅಂದರೆ ಇನ್ನೊಂದು 20 ನಿಮಿಷ ಇದೆ. ಅಷ್ಟರಲ್ಲಿ ಪರೀಕ್ಷಾರ್ಥಿಗಳೆಲ್ಲ ಅವರವರ ಎಕ್ಸಾಮ್ ಸೆಂಟರ್ ಅಲ್ಲಿ ಎಂಟ್ರಿ ತಗೋಬೇಕು. 2 ಗಂಟೆಗೆ ಸರಿಯಾಗಿ ಪರೀಕ್ಷೆ ಆರಂಭ ಆಗುತ್ತೆ. 5 ಗಂಟೆ 15 ನಿಮಿಷಕ್ಕೆ ಪರೀಕ್ಷೆ ಮುಗಿಯುತ್ತೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.